ಟ್ರಬಲ್ ಶೂಟರ್ ವಿರುದ್ಧ ಮುಗಿಬಿದ್ದ ಬಿಜೆಪಿಗರು ಜಾಗ ವಾಪಸ್ ಪಡೆಯುತ್ತಾ ಸರ್ಕಾರ. ಡಿಕೆ ಶಿವಕುಮಾರ್ ಅವರ ಯೇಸು ಪ್ರೀತಿ ಯಾವ ರೀತಿಯಾಗಿ ಕಿಚ್ಚನ್ನ ಹಬ್ಬಿಸಿದೆ ಅನ್ನೋದು ನಿಮಗೂ ಕೂಡ ಗೊತ್ತಿದೆ. ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸದ ಅನಂತಕುಮಾರ್ ಹೆಗಡೆ ಟೀಕೆಯನ್ನ ಮಾಡಿದ್ದಾರೆ. ಕಾವೇರಮ್ಮನ ಜಲವನ್ನ ಕುಡಿದವರು ನಾವು, ಮಾಗಡಿ ಕೆಂಪೇಗೌಡರನ್ನ ಆರಾಧಿಸಿದವರು ನಾವು, ಅವರಿಗೆ ಅಪಚಾರ ಮಾಡಿದ್ರೆ ಸುಮ್ಮನಿರಲಿಕ್ಕೆ ನಾವೇನು ವ್ಯವಹಾರಸ್ಥರಲ್ಲ ಅಂತ ಕೂಡ ಹೇಳಿರುವಂತದ್ದು. ಯಾವ ಬಂಡೆ ಆದ್ರೇನ್ ಸ್ವಾಮಿ, ವಿರೋಧಿಸುವುದೇ ಸೈ ಅಂತ ಅನಂತಕುಮಾರ್ ಹೆಗಡೆ ಅವರು ಡಿಕೆ ಶಿವಕುಮಾರ್ ಅವರ ವಿರುದ್ಧ ಗುಡುಗಿದ್ದಾರೆ. ನಿಮಗೆ ತೋರಿಸ್ತಾ ಇದ್ದೀವಿ ಅನಂತಕುಮಾರ್ ಹೆಗಡೆ ಅವರ ಟ್ವೀಟ್ ಅನ್ನ. ಅವರ ಪುಣ್ಯ ಭೂಮಿಯಲ್ಲೇ ಅವರಿಗೆ ಅಪಮಾನ ಮಾಡಿದ್ರೆ ಸುಮ್ಮನಿರಲು ನಾವೇನು ವ್ಯವಹಾರಸ್ಥನಲ್ಲ ಅಂತ ಅವರು ಇಲ್ಲಿ ಕಿಡಿಕಾರಿರುವಂತದ್ದು. ಡಿಕೆ ಶಿವಕುಮಾರ್ ಅವರ ಯೇಸು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಒಬ್ಬೊಬ್ಬರಾಗಿ ಕಿಡಿಕಾರ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಏನೋ ಒಂದ್ ಕಡೆ ಸುರೇಶ್ ಕುಮಾರ್ ಅವರು ಕೂಡ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಂದು ಟಿಪ್ಪು ಜಯಂತಿ, ಇಂದು ಮತಾಂತರ, ಬೇಕಿರ್ಲಿಲ್ಲ ಕಪಾಲಗುಡ್ಡದ ಈ ಅವಾಂತರ ಅಂತ ಸಚಿವ ಸುರೇಶ್ ಕುಮಾರ್ ಅವರು ಕೂಡ ಟ್ವೀಟ್ ಅನ್ನ ಮಾಡಿ ಡಿಕೆ ಶಿವಕುಮಾರ್ ಅವರ ಕಾಲೆಳೆದಿದ್ದಾರೆ. ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿರುವಂತಹ ಸುರೇಶ್ ಕುಮಾರ್ ಅವರು ಕೂಡ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಕಿಡಿಕಾರಿರುವಂತದ್ದು. ಅದನ್ನು ಕೂಡ ನಿಮ್ಗೆ ತೋರಿಸ್ತಾ ಇದೀವಿ. ಅಂದು ಟಿಪ್ಪು ಜಯಂತಿ, ಇಂದು ಕಪಾಲಗುಡ್ಡದ ಮತಾಂತರ, ಬೇಕಿರ್ಲಿಲ್ಲ ಈ ಅವಾಂತರ ಅಂತ ಡಿಕೆ ಶಿವಕುಮಾರ್ ಅವರ ಕಾಲೆಳೆದಿದ್ದಾರೆ ಸುರೇಶ್ ಕುಮಾರ್ ಅವರು. ಕಾಂಗ್ರೆಸ್ ಓಲೈಕೆ ಅಸ್ತ್ರವಾಗಿ ಯೇಸುವನ್ನ ಬಳಸಿಕೊಂಡಿದ್ದೀರಿ. ನಿಮ್ಮ ನಡೆ ನಾಡಿನ ಸಂಸ್ಕೃತಿ ಇತಿಹಾಸಕ್ಕೆ ಬಗೆಯುವಂತ ಅಪಚಾರ ಇದು ಅಂತ ಟ್ವಿಟರ್ ನಲ್ಲಿ ಡಿಕೆಶಿ ವಿರುದ್ಧ ವಿಜೇಂದ್ರ ಕೂಡ ಕಿಡಿಕಾರಿದ್ದಾರೆ. ಬಿಎಸ್ ಯಡಿಯೂರಪ್ಪನವರ ಪುತ್ರ ವಿಜೇಂದ್ರ ಕೂಡ ಕಿಡಿಕಾರಿರುವಂತದ್ದು ನಿಮ್ಮ ನಡೆ ನಾಡಿನ ಸಂಸ್ಕೃತಿ ಇತಿಹಾಸಕ್ಕೆ ಒಂದ್ ರೀತಿಯಾಗಿ ಮಾರಕವಾಗಿದೆ ಅನ್ನೋ ರೀತಿಯಲ್ಲಿ ಅವರು ಕಿಡಿಕಾರಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಯೇಸು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಹಿಮೆಯ ಹಿನ್ನೆಲೆಯಲ್ಲಿ ಪ್ರತಿಮೆ ಸ್ಮಾರಕಗಳ ನಿರ್ಮಾಣ ಮಾಡಬೇಕು. ಏಷ್ಯಾದಲ್ಲೇ ಎತ್ತರದ ಪ್ರತಿಮೆ ನಿರ್ಮಾಣದ ಸ್ಥಳ ಮಹಿಮೆ ಹಿನ್ನೆಲೆ ಏನು ಅನ್ನೋದನ್ನ ಕೂಡ ಪ್ರಶ್ನೆ ಮಾಡಿದ್ದಾರೆ. ಕೆಪಿಸಿಸಿ ಪಟ್ಟದಲ್ಲಿ ಕುಳಿತುಕೊಳ್ಳಿಕ್ಕೆ ನಿಮ್ಮ ಹೈಕಮಾಂಡ್ ಓಲೈಸಬೇಕೇ ಅಂತ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ವಿಜೇಂದ್ರ ಅವರು ಟ್ವೀಟ್ ಅನ್ನ ಮಾಡಿರುವಂತದ್ದನ್ನ ಕೂಡ ನಿಮ್ಗೆ ತೋರಿಸ್ತಾ ಇದ್ವಿ. ಮುಖ್ಯಮಂತ್ರಿಗಳ ಪುತ್ರ ವಿಜೇಂದ್ರ ಟ್ವೀಟ್ ಅನ್ನ ಮಾಡಿ ಅವರು ಕೂಡ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಪ್ರಶ್ನೆ ಮಾಡಿರುವಂತದ್ದು. ಹಾಗೆ ಹೈಕಮಾಂಡ್ ಅನ್ನ ಓಲೈಸಿಕೊಳ್ಳುವಂತ ನಿಟ್ಟಿನಲ್ಲಿ ಈ ರೀತಿಯಾಗಿ ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ಕೂಡ ಪ್ರಶ್ನೆ ಮಾಡಿದ್ದಾರೆ. ಒಂದ್ ಕಡೆ ಸುರೇಶ್ ಕುಮಾರ್, ಅನಂತಕುಮಾರ್ ಹೆಗಡೆ, ಆರ್ ಅಶೋಕ್ ಅವರು, ವಿಜೇಂದ್ರ ಸೇರಿದಂತೆ ಆಲ್ಮೋಸ್ಟ್ ಬಿಜೆಪಿಯ ಸಚಿವರುಗಳು ಹಾಗೆ ಕೆಲವು ನಾಯಕರು ಡಿಕೆ ಶಿವಕುಮಾರ್ ಅವರ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ತಾಲೂಕು ಕನಕಪುರ ತಾಲೂಕಿನಲ್ಲಿ ಯೇಸು ಪ್ರತಿಮೆ ನಿರ್ಮಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಿಡಿ ಹೊತ್ತಿ ಉರಿತಾ ಇರುವಂತದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಒಂದ್ ಕಡೆ ಡಿಸಿ ಅವರ ವರದಿಯನ್ನ ಕೂಡ ಕೇಳಿದ್ದಾರೆ. ಆರ್ ಅಶೋಕ್ ಅವರು ಅದರ ವರದಿಯನ್ನ ಕೂಡ ಡಿಸಿ ಅವರು ಕೊಟ್ಟಿರುವಂತದ್ದು. ಯಾವ ರೀತಿಯಾಗಿ ಈಗ ನಿರ್ಧಾರ ಕೈಗೊಳ್ಳುತ್ತೆ ಸರ್ಕಾರ ಅನ್ನೋದನ್ನ ಕಾದು ನೋಡ್ಬೇಕು. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್